ಕಾಡಂಚಿನ ಗ್ರಾಮದಲ್ಲಿ ಹುಲಿ ದಾಳಿಗೆ ರೈತ ಬಲಿಯಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಫಾರಿಯನ್ನು ನಿಷೇಧ ಮಾಡಬೇಕು ನಾಗರಹೊಳೆ ಬಂಡೀಪುರದಲ್ಲಿ ಅನ್ನುವಂತಹ ವಿಶ್ಲೇಷಣೆಗೆ ಅಥವಾ ಆ ಯೋಜನೆಗೆ ಸರ್ಕಾರ ಬಂತು. ಇದರ ಪರಿಣಾಮ ನಿಷೇಧ ಕೂಡ ಮಾಡಿತು. ಕಳೆದ 15 ದಿನಗಳಿಂದ ಸಫಾರಿ ಇಲ್ಲದೆ ಪ್ರವಾಸೋದ್ಯಮಕ್ಕೆ ಬರಬೇಕಾದಂತಹ ಹಣ ಕೂಡ ಖೋತಗೊಂಡಿದೆ. ಡೀಟೇಲ್ಸ್ ಇದೆ, ನೋಡೋಣ. ಹುಲಿ ದಾಳಿ ಹೆಚ್ಚಳ, 15 ದಿನದಿಂದ ಸಫಾರಿ ಬಂದ್, ಪ್ರವಾಸಿಗರಿಲ್ಲದೆ ಬಣಗುಡುತ್ತಿದೆ ಬಂಡೀಪುರ. ಸಫಾರಿ ಸ್ತಬ್ಧದಿಂದ ಲಕ್ಷಾಂತರ ರೂಪಾಯಿ ನಷ್ಟ. ಸದಾ ಜನಜಂಗುಳಿಯಿಂದ ತುಂಬಿರುತ್ತಿದ್ದ ಪ್ರವಾಸಿಗರ ಹಾಟ್ಸ್ಪಾಟ್ ಹಾಗೂ ಪ್ರಕೃತಿ ಪ್ರಿಯರ ನೆಚ್ಚಿನ ತಾಣ. ರಾಜ್ಯದಲ್ಲಿ ಅತಿ ಹೆಚ್ಚು ಹುಲಿ, ಆನೆ, ಚಿರತೆ ಹೊಂದಿರುವ ಬಂಡೀಪುರ ಅರಣ್ಯ ಪ್ರವಾಸಿಗರಿಲ್ಲದೆ ಬಣಗುಡುತ್ತಿದೆ. ನಿತ್ಯ ನೂರಾರು ಜನರು ಬಂಡೀಪುರದ ಸಫಾರಿಗೆ ಆಗಮಿಸುತ್ತಿದ್ದರು. ಪ್ರಾಣಿಗಳ ದರ್ಶನದ ಜೊತೆಗೆ ಪ್ರಕೃತಿಯ ರಮಣೀಯತೆಯನ್ನು ಕಣ್ತುಂಬಿಕೊಳ್ಳುತ್ತಿದ್ದರು. ಆದರೆ ಮೈಸೂರು, ಚಾಮರಾಜನಗರ ಭಾಗದಲ್ಲಿ ಹುಲಿ ದಾಳಿ ಪ್ರಕರಣ ಹೆಚ್ಚಳ, ರೈತರ ಸಾವು ಹಿನ್ನೆಲೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಬಂಡೀಪುರ ಹಾಗೂ ನಾಗರಹೊಳೆ ಎರಡೂ ಕಡೆಯೂ ಸಫಾರಿ ನಿಷೇಧಿಸಿ ಸಫಾರಿಗೆ ಬಳಕೆ ಮಾಡುತ್ತಿರುವ ಸಿಬ್ಬಂದಿಯನ್ನು ಹುಲಿ ಸೆರೆ ಕಾರ್ಯಾಚರಣೆ ಹಾಗೂ ಜಾಗೃತಿ ಮೂಡಿಸುವಂತೆ ಖಡಕ್ ಸೂಚನೆ ಕೊಟ್ಟಿದ್ದರು. ಸಚಿವರ ಆದೇಶದ ಅನುಸಾರ ಬಂಡೀಪುರದ ಸಫಾರಿ ಸ್ಥಗಿತಗೊಂಡು 15ಕ್ಕೂ ಹೆಚ್ಚು ದಿನಗಳಾಯಿತು. ಪ್ರತಿನಿತ್ಯ 3 ಲಕ್ಷ ಹಾಗೂ ವೀಕೆಂಡ್ನಲ್ಲಿ 15 ಲಕ್ಷ ರೂಪಾಯಿ ಸಫಾರಿಯಿಂದಲೇ ಆದಾಯ ಬರ್ತಿತ್ತು. ಆದರೆ ಸಫಾರಿ ಸ್ಥಗಿತದಿಂದ ಸಫಾರಿ ಜೀಪ್ ಹಾಗೂ ಬಸ್ ಎರಡೂ ಕೂಡ ಧೂಳು ಹಿಡಿಯುತ್ತಿವೆ. ಇದೀಗ ಬಂಡೀಪುರ ಜನರಿಲ್ಲದೆ ಬಣಗುಡ್ತಾ ಇರ್ತಕ್ಕಂಥ ನಾವು ಕಾಣ್ತಾ ಇದೀವಿ. ನೀವು ದೃಶ್ಯಗಳು ಕೂಡ ಗಮನಿಸಬಹುದು. ನಾನು ಇದೀಗ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರದ ಮೇಲ್ಕಾಂನಲ್ಲಿ ಸಫಾರಿ ಪಾಯಿಂಟ್ನಲ್ಲಿ ಇದ್ದೇನೆ. ಈ ಸಫಾರಿ ಪಾಯಿಂಟ್ನಲ್ಲಿ ಸದ್ಯ ಪ್ರವಾಸಿಗರು ಇಲ್ಲದೆ ಬಣಗುಡ್ತಕ್ಕಂಥ ದೃಶ್ಯಗಳು ಕೂಡ ನಮಗೆ ಕಂಡು ಬರ್ತಾ ಇರ್ತಕ್ಕಂಥ ನಾವು ಕಾಣ್ತಾ ಇದೀವಿ. ಇಲ್ಲಿ ಟಿಕೆಟ್ ಖರೀದಿ ಮಾಡಲಿಕ್ಕೆ ನೂರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಬಂಡೀಪುರಕ್ಕೆ ಬರ್ತಿದ್ರು. ಮತ್ತೆ ಬಂಡೀಪುರದಲ್ಲಿ ಒಂದು ಸಫಾರಿಯನ್ನ ಮಾಡೋದ್ರ ಮೂಲಕವಾಗಿ ವನ್ಯ ಪ್ರಾಣಿಗಳನ್ನ ಕಣ್ತುಂಬಿಕೊಂಡು ಹೋಗ್ತಕ್ಕಂಥ ಒಂದು ಕೆಲಸ ಆಗ್ತಿತ್ತು. ಆದರೆ ಈಗ ಒಂದು ಸಫಾರಿಯನ್ನು ನಿಲ್ಲಿಸಿ 15 ದಿನಗಳಾಯಿತು. 15 ದಿನಗಳಿಂದ ಕೂಡ ಸಂಪೂರ್ಣವಾಗಿ ಈ ಒಂದು ಕ್ಯಾಂಪಸ್ ಖಾಲಿಯಾಗಿರ್ತಕ್ಕಂಥ ನಾವು ಕಾಣ್ತಾ ಇದ್ವಿ. ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಕೂಡ ಒಂದು ಕೆಲಸ ಕೂಡ ಕಡಿಮೆ ಆಗಿದೆ. ಮತ್ತೆ ಇಲ್ಲಿರ್ತಕ್ಕಂಥ ವಾಹನಗಳು ಕೂಡ ಒಂದೇ ಕಡೆ ನಿಲ್ಲಿಸಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ವಿ. ಇನ್ನು ಒಂದು ವೀಕೆಂಡ್ ನಲ್ಲಿ ಈ ಒಂದು ಸಫಾರಿ ಕೇಂದ್ರದಲ್ಲಿ 7 ರಿಂದ 8 ಲಕ್ಷ ರೂಪಾಯಿನಷ್ಟು ಒಂದು ಆದಾಯ ಬರ್ತಾ ಇತ್ತು ಅಂತ ಹೇಳ್ಬೋದು. ಇನ್ನುಳಿದ ವೀಕ್ ಡೇಸ್ ದಿನಗಳಲ್ಲೂ ಕೂಡ 3 ರಿಂದ 4 ಲಕ್ಷ ರೂಪಾಯಿ ಆದಾಯ ಬರ್ತಾ ಇತ್ತು. ಆದರೆ ಕಂಪ್ಲೀಟ್ ಆಗಿ ಇದೀಗ ಒಂದು ಆದಾಯ ಇಳಿಮುಖವಾಗಿರ್ತಕ್ಕಂಥದ್ದು. ಮತ್ತೆ ಇಲ್ಲೇ ಪಕ್ಕದಲ್ಲಿರ್ತಕ್ಕಂಥ ಶಾಪ್ಗಳು ಕೂಡ ಕಂಪ್ಲೀಟ್ ಆಗಿ ಒಂದು ಬಾಗಿಲನ್ನು ಮುಚ್ಚಿದೆ. ಯಾಕಂದ್ರೆ ಇಲ್ಲಿ ಸಫಾರಿ ಕೇಂದ್ರಕ್ಕೆ ಯಾರು ಕೂಡ ಬರ್ತಾ ಇಲ್ಲ ಪ್ರವಾಸಿಗರು. ಆ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಇದನ್ನೇ ನಂಬಿಕೊಂಡು ಜೀವನ ಮಾಡ್ತಕ್ಕಂಥವ್ರು ಕೂಡ ಸಾಕಷ್ಟು ಜನ ಇರ್ತಕ್ಕಂಥದ್ದು. ಆದರೆ ಇದೀಗ ಕಂಪ್ಲೀಟ್ ಆಗಿ ಅವರ ಜೀವನ ಕೂಡ ನಡೀತಿಲ್ಲ ಅಂತಲೇ ಹೇಳ್ಬೋದು. ಅದಲ್ಲದೆ ಈ ಒಂದು ಸಫಾರಿ ಕೇಂದ್ರವನ್ನು ಆರಂಭ ಮಾಡಬೇಕು ಅಂತ ಕೂಡ ಇಲ್ಲಿ ಸ್ಥಳೀಯರು ಸಾಕಷ್ಟು ಒಂದು ಒತ್ತಾಯವನ್ನು ಕೂಡ ಮಾಡ್ತಾ ಇರ್ತಕ್ಕಂಥ ನಾವು ಕಾಣ್ತಾ ಇದ್ದೀವಿ. ಒಟ್ಟಾರೆಯಾಗಿ ಒಂದು ಬಂಡೀಪುರ ಈಗಾಗಲೇ ಸಫಾರಿ ನಿಂತು 15 ದಿನಗಳಾಯಿತು. 15 ದಿನಗಳಲ್ಲಿ ಬರೋಬ್ಬರಿ 2 ಕೋಟಿಗೂ ಹೆಚ್ಚು ಒಂದು ನಷ್ಟ ಸಂಭವಿಸಿದೆ. ಸಫಾರಿ ಆರಂಭಿಸುವಂತೆ ಸಾಕಷ್ಟು ಒತ್ತಾಯ ಬಂದಿದೆ. ಸದ್ಯ ಬಂಡೀಪುರದ ಕಾಡಂಚಿನ ಪ್ರದೇಶಗಳಲ್ಲಿ ಇದ್ದ ಹುಲಿಗಳನ್ನು ಸೆರೆ ಹಿಡಿಯುವ ಕೆಲಸ ಮಾಡಿದ್ದೇವೆ. ಅಲ್ಲದೆ ಸಫಾರಿ ನಿಷೇಧದಿಂದ ಸಾಕಷ್ಟು ಕುಟುಂಬಗಳಿಗೆ ಆರ್ಥಿಕ ಹೊಡೆತ ಉಂಟಾಗಿದೆ. ಈ ಕುಟುಂಬಗಳು ಸಫಾರಿ ಆರಂಭಿಸುವಂತೆ ಮನವಿ ಮಾಡುತ್ತಿದ್ದಾರೆ. ಸಚಿವರು ಹಾಗೂ ಹಿರಿಯ ಅಧಿಕಾರಿಗಳ ಗಮನಕ್ಕೆ ಈ ವಿಚಾರ ತಂದಿದ್ದು ಶೀಘ್ರದಲ್ಲೇ ಸಫಾರಿ ಆರಂಭಿಸುವ ಸಾಧ್ಯತೆ ಇದೆ. ಈ ಸಫಾರಿ ಸ್ಟಾಫ್ ಅನ್ನ ಮತ್ತು ಈ ಕಾರ್ಯಾಚರಣೆಗೂ ಹುಲಿ ವೆಹಿಕಲ್ಸ್ ಇರಲಿ ಮತ್ತು ಸ್ಟಾಫ್ಸ್ ಇರಲಿ, ಡ್ರೈವರ್ಸು ಮತ್ತು ನ್ಯಾಚುರಲಿಸ್ಟ್ ಯಾರಿದ್ದಾರೋ ಪ್ರಚಾರ ಕಾರ್ಯಾಚರಣೆಗೂ ಮತ್ತು ಹುಲಿ ಕ್ಯಾಪ್ಚರ್ಗೆ ಲಾಜಿಸ್ಟಿಕ್ಸ್ ನೆಸೆಸರಿ ಇರುವುದರಿಂದ, ಯಾಕಂದರೆ ಬೇರೆ ಬೇರೆ ಕಡೆಯಿಂದ ನಮ್ಮ ಸಿಬ್ಬಂದಿಗಳು ಕಾರ್ಯಾಚರಣೆಗೆ ಬಂದಿದ್ದರು. ಅವ್ರಿಗೆ ಲಾಜಿಸ್ಟಿಕ್ಸ್ಗೋಸ್ಕರ ನಾವು ಈಗ ತಾತ್ಕಾಲಿಕವಾಗಿ ಸಫಾರಿಯನ್ನು ತಡೆ ಹಿಡಿದಿದ್ದರು. ಸೊ ಇನ್ನು ಮುಂದೆ ಈಗ ಸೀನಿಯರ್ ಆಫೀಸರ್ಸ್ ಜೊತೆ ಅರಣ್ಯ ಇಲಾಖೆ ಮಂತ್ರಿಯವರು ಚರ್ಚೆ ಮಾಡಿ ಹೋಪ್ಫುಲಿ ಇನ್ನು ಸ್ವಲ್ಪ ದಿನದಲ್ಲಿ ಗೌರ್ಮೆಂಟಿಂದ ಏನಾದರೂ ಡೈರೆಕ್ಷನ್ಸ್ ಬಂದಾಗ ಅದರ ಪ್ರಕಾರ ನಾವು ಫಾಲೋ ಅಪ್ ಮಾಡ್ತೀವಿ. ಒಟ್ನಲ್ಲಿ ಹುಲಿ ದಾಳಿ ಹೆಚ್ಚಾಯಿತು ಹಾಗೂ ರೈತರ ಒತ್ತಾಯಕ್ಕೆ ಮಣಿದು ಸರ್ಕಾರ ಸಫಾರಿ ನಿಷೇಧಿಸಿದೆ. ಕೋಟ್ಯಂತರ ರೂಪಾಯಿ ಆದಾಯ ತರುತ್ತಿದ್ದ ಸಫಾರಿ ನಿಷೇಧದಿಂದ ಆರ್ಥಿಕ ಹೊಡೆತ ಬೀಳುವ ಸಾಧ್ಯತೆ ಇದೆ. ವಿಜಯ್, ಪಬ್ಲಿಕ್ ಟಿವಿ, ಚಾಮರಾಜನಗರ.